ನಮಸ್ಕಾರ. ಇಟ್ಸ್ 5:30 ಇನ್ ದ ಮಾರ್ನಿಂಗ್. ಇವತ್ತು 3ನೇ ತಾರೀಕು 3 ಏಪ್ರಿಲ್, ಗುಡ್ ಫ್ರೈಡೇ. ಆ್ಯಸ್ ಯೂಶುವಲ್ ಇಟ್ಸ್ ಅ ಲಾಂಗ್ ವೀಕೆಂಡ್. ಆ್ಯಂಡ್ ಇವತ್ತು ನಾನು ಮಂಜೂರು ಕಿನ್ನಕುರಾಯಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ಅದು ಇವತ್ತು ಕಿನ್ನಕುರಾಯಲ್ಲಿ ಉಳ್ಕೊತೀನಿ. ನಾಳೆ ಅಲ್ಲಿಂದ ವಯಾ ಕುನ್ನೂರು ಮೇಟುಪಾಳ್ಯಮ್ಗೆ ಹೋಗಿ ಅಲ್ಲಿ ಉಳ್ಕೊತೀನಿ. ಆ್ಯಸ್ ಯೂಶುವಲ್ ಮೈ ರೈಡ್ ಪಾರ್ಟ್ನರ್ ಇಸ್ ಅನ್ಬು ಅಣ್ಣೆ. ಇಟ್ಸ್ ಅ ಬ್ಯೂಟಿಫುಲ್ ಡೇ ಆ್ಯಸ್ ಆಫ್ ನೌ. ಬಟ್ ಬಿಸಿಲು ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಲುಕ್ಸ್ ಲೈಕ್ ಇಟ್ಸ್ ಗೋಣ ಬಿ ಅ ಗ್ರೇಟ್ ರೈಡ್. ಸಿಕ್ಕಾಪಟ್ಟೆ ಹೇರ್ ಪಿನ್ ಬೆಂಡ್ಸ್ ಇರುತ್ತೆ. ಐ ಆಮ್ ಗೋಣ ರಿಯಲಿ ಗೋಣ ಎಂಜಾಯ್ ಇಟ್. ನ್ಯೂ ಬೈಕ್ ಆ್ಯಂಡ್ ಸೂಪರ್ ಆಗಿರುತ್ತೆ. ಓಕೆ, ಸ್ಟೇ ವಿತ್ ಮೀ. ಐ ಆಮ್ ಗೋಣ ಶೋ ಯು ಕಿನ್ನಕುರಾಯಿ ಟುಡೇ. ಬಾಯ್. ಈಗ ನೈಸ್ ರೋಡಲ್ಲಿ ಫೀಸ್ ಕಟ್ಟಿ ಕನಕಪುರ ರೋಡ್ಗೆ ನೈಸ್ ರೋಡ್ ಎಂಟ್ರ್ ಆಗಿದ್ದೀನಿ. 65 ರೂಪಾಯಿ ಗುರು. ಬಟ್ ಆದ್ರೂ ಟ್ರಾಫಿಕ್ ಎಲ್ಲ ಕಟ್ ಆಗುತ್ತೆ. ಇಟ್ಸ್ ಓಕೆ. ಬಟ್ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ. ನನಗೇನೋ ನೆನಪಿರೋ ಪ್ರಕಾರ 50-45 ಇತ್ತು. 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಬಟ್ ದಟ್ಸ್ ಓಕೆ. ಈಗ ಗೋನ ಮೀಟ್ ಅನ್ಕೊಂಡೆ ಕನಕಪುರ ಎಕ್ಸಿಟಲ್ಲಿ. ಇಟ್ಸ್ ಟೈಮ್ ಟು ರೈಡ್. ಸೊ ಅನ್ಬು ಅಣ್ಣೆ ಸಿಕ್ಕಿದ್ರು ನೈಸ್ ರೋಡ್ ಎಕ್ಸಿಟಲ್ಲಿ. ಸೊ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ವಿ ಪಾಕಶಾಲಾಗೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಇಟ್ಸ್ ಸ್ಟಿಲ್ ಓಕೆ. ಪಾಕಶಾಲಾ ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ಗೆ. ಇವಾಗ ಅದೇ ಅಡ್ಡ ನಮಗೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಸ್ಟ್ಯಾಂಡರ್ಡ್ ಇಡ್ಲಿ ವಡೆ, ಒಂದು ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಈಗ ಶಿವನ ಸಮುದ್ರ ಬೈಪಾಸ್ ದಾಟ್ಬಿಟ್ಟು ಇವಾಗ ಕೊಳ್ಳೇಗಾಲದ ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಸತ್ಯಮಂಗಲಮು, ದಿಂಬಮ್ ಫಾರೆಸ್ಟು. ಈಗ BRT ರಿಸರ್ವ್ ಎಂಟ್ರಾಗಿದ್ದೀವಿ. ಮುಂದ್ಗಡೆ ಅನ್ಬು ಅಣ್ಣೆ ಹೋಗ್ತಾ ಇದ್ದಾರೆ. ಮರಗಳೆಲ್ಲ ಒಣಗೋಗಿದೆ. ಆಮೇಲೆ ಹಂಸು ಸಿಕ್ಕಾಪಟ್ಟೆ. ಈಗ ಕರ್ನಾಟಕ ಬಾರ್ಡ್ರ್ ದಾಟ್ಬಿಟ್ಟು ತಮಿಳ್ನಾಡು ಎಂಟ್ರಾದ್ವಿ. ಸೊ ಇಲ್ಲಿಂದ ನೆಕ್ಸ್ಟು ದಿಂಬಮ್ ಘಾಟ್ ಇಳಿದ ತಕ್ಷಣ ಭವಾನಿ ಬರುತ್ತೆ. ಭವಾನಿ ಆದಮೇಲೆ ಸತ್ಯಮಂಗಳಂ. ಸೊ ಇದು ದಿಂಬಮ್ ಘಾಟ್ ಅಂತೂ ನನಗೆ ಸಖತ್ ಇಷ್ಟ ಓಡ್ಸೋಕ್ಕೆ. ಬ್ಯೂಟಿಫುಲ್ ಕರ್ವ್ಸು ಸಖತ್ತಾಗಿರುತ್ತೆ. ಆಮೇಲೆ ನಮಗೆ ಮೇಟುಪಾಳ್ಯಂ ಸಿಗುತ್ತೆ. ಅಲ್ಲಿಂದ ಆ್ಯಸ್ ಎಕ್ಸ್ಪೆಕ್ಟೆಡ್ ನಾವು ಮುಳ್ಳಿ ವ್ಯೂ ಪಾಯಿಂಟಿಗೆ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಅಂತ. ಈಗ ದಿಂಬಮ್ ಘಾಟಲ್ಲಿದ್ದೀನಿ. ಓಡ್ಸೋಕ್ಕೆ ಒಳ್ಳೆ ಮಜಾ ಇದೆ ಗುರು. ನೋಡೋಕ್ಕೆ ಮಾತ್ರ ಅಷ್ಟೊಂದು ಹೆವಿ ಅನಿಸುತ್ತೆ ಬೈಕು. ಹೆವಿ ಇದೆ, ಇಲ್ಲ ಅಂತಲ್ಲ. 213 kgs ಇದೆ ಲೇಡನ್ ವೈಟು. ಬಟ್ ಒಂದ್ಸರಿ ಕೂತ್ಕೊಂಡು ಥ್ರಾಟಲ್ ಟ್ವಿಸ್ಟ್ ಮಾಡಿದ್ರೆ ಮಜಾನೇ ಬೇರೆ. ಸೂಪರ್ ಗಾಡಿ ಗುರು. ಅದು ಯಾಕೆ ಅಷ್ಟೊಂದು ಹಿಟ್ಟಾಗಿಲ್ಲೋ ನನಗೆ ಗೊತ್ತಿಲ್ಲ. ಮೋಟೋ ಮೋರಿನಿ ಅಂತೂ ನನಗಂತೂ ಸಖತ್ ಇಷ್ಟ ಆಯ್ತು ಗುರು. ಸೂಪರ್ ಆಗಿದೆ ಬೈಕು. ಅಮೇಝಿಂಗ್ ಕರ್ವ್ಸು. ಹೆಂಗೆ ಹೋಗ್ತಾ ಇದೆ ಬೈಕು ಅಂದರೆ ಮಠ ಮಧ್ಯಾಹ್ನ ಬಿಸಿಲು. ಆದರೆ ಈಗ ಮೇಟುಪಾಳ್ಯಮಲ್ಲಿ ಫ್ಯೂಯಲೆಲ್ಲ ಹಾಕ್ಸ್ಬಿಟ್ಟು ಅಲ್ಲೇ ಒಂದು ನಿಲ್ಲಿಸಿ ಒಂದು ಟೀ ಕುಡಿದು ಒಂದು ರೆಸ್ಟ್ ತೊಗೊಂಡು ಇವಾಗ ಮುಳ್ಳಿ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಇನ್ನೂ 1 hour ಅಂತ ತೋರಿಸ್ತಾ ಇದೆ. ನಾವಿರೋ 1.5 hours ಅಂತ ತೋರಿಸ್ತಾ ಇದೆ ನಾವಿರೋ ಇದಕ್ಕೆ ಹೋಮ್ ಸ್ಟೇಗೆ. ಇಲ್ಲೆಲ್ಲ ಮರಗಳು ಸಖತ್ತಾಗಿದೆ. ಯಾಕೋ ಗಾಡಿಗಳೆಲ್ಲ ನಿಂತಿದೆ. ಇಲ್ಲೊಂದು ಇದಿದೆ, ಏನದು ಚೆಕ್ ಪೋಸ್ಟ್ ಇದೆ. ಇಲ್ಲಿ ನಿಲ್ಲಿಸ್ಬೇಕು ಗಾಡಿನ ಅನಿಸುತ್ತೆ. ವಲ್ಲಿ ವ್ಯಾಲಿ ವ್ಯೂ. ವಲ್ಲಿ ವ್ಯಾಲಿ ವ್ಯೂ ಕಾಟೇರಿ ಅಲೌಡ್ ಇಲ್ಯಾ? ಮುಳ್ಳಿ ವ್ಯೂ ಪಾಯಿಂಟ್ ಅಲೌಡ್ ಇಲ್ಯಾ? ಮುಳ್ಳಿ போக முடியாது. முள்ளி ஊட்டி இல்ல, முள்ளி மட்டும். ಮುಳ್ಳಿ ವ್ಯೂ ಪಾಯಿಂಟ್ಗೆ ವಯಾ ಮಂಜೂರು ಹೋಗಬೇಕು ಅಂದ್ಬಿಟ್ಟು ಅಂತ ನೋಡಿದ್ರೆ ಮಂಜೂರ್ಗಿಂತ ಮುಂಚೆ ಒಂದು ಚೆಕ್ ಪೋಸ್ಟಲ್ಲಿ ಬ್ಲಾಕ್ ಮಾಡಿದ್ರು, ಬಿಡಲಿಲ್ಲ. ಸೊ ಒಂದು 50 kilometers ವಾಪಸ್ ಬಂದು ಮೇಟುಪಾಳ್ಯಂಗೆ. ಮತ್ತು ಇವಾಗ ವಯಾ ಕುನ್ನೂರು ಹೋಗಬೇಕು. ಜಸ್ಟ್ ಸ್ಟಾಪ್ ಫಾರ್ ಲಂಚ್.
ಈ ದೊಡ್ಡ ಮರದ ಕೆಳಗಡೆ ಶೇಡ್ಗೆ ನಿಂತಿದ್ದೀವಿ. ಸೂಪರ್ ಸೂಪರ್ ಬಾಗಿ. ಆಗಲೇ ಹೇಳ್ದಂಗೆ ಮೆಟ್ಟುಪಾಳ್ಯದಲ್ಲಿ ಊಟ ಮಾಡ್ಕೊಂಡು ಇವಾಗ ಕುನ್ನೂರು ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಬಂದ್ವಿ. ಒಂದು ವೀಡಿಯೋನೂ ಮಾಡಿಲ್ಲ ನಾನು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಏನೂ ಆಗ್ತಾನೂ ಇಲ್ಲ. ವ್ಯೂಸ್ ಚೆನ್ನಾಗಿಲ್ಲ ಅಂತಲ್ಲ, ವ್ಯೂಸ್ ಸಖತ್ತಾಗೇ ಇದೆ. ಬಟ್ ಬರೀ ಲಾರಿಗಳು ಸಿಕ್ಕಾಪಟ್ಟೆ ಗಾಡಿ. ಎಲ್ಲ ಊಟಿಗೆ ಹೋಗೋರು ಅನ್ಸುತ್ತೆ, ಲಾಂಗ್ ವೀಕೆಂಡ್ ಅಲ್ವಾ, ಎಲ್ಲ ಊಟಿಗೆ ಹೋಗೋರು. ಒಂದು ಜಂಕ್ಷನ್ ಬರುತ್ತೆ, ಆ ಜಂಕ್ಷನಲ್ಲಿ ಊಟಿಗೆ ರೈಡ್ ತೊಗೊತಾರೆ. ಆ ರೈಡ್ ತೊಗೊಂಡ್ಮೇಲೆ ನಾವು ಹಂಗೋಗಿಲ್ಲ, ನಾವು ಮಂಜೂರಿಗೆ ಸ್ಟ್ರೈಟ್ ಬಂದ್ವಿ. ಆಮೇಲೆ ಕಾಣಿಸೋದು ನಿಜವಾದ ಸ್ವರ್ಗ. ಇದು ನಿಜವಾದ ನೀಲಗಿರೀಸ್. ಏನು ವ್ಯೂಸ್ ಇದೆ ನೋಡಿ, ವಾಟ್ ಬ್ಯೂಟಿಫುಲ್ ವ್ಯೂಸ್. ಫ್ಯಾಂಟಾಸ್ಟಿಕ್ ಅಂದರೆ ಫ್ಯಾಂಟಾಸ್ಟಿಕ್ ಆಗಿದೆ, ಸೂಪರ್ಬ್ ಆಗಿದೆ. ಇದು ರಿಯಲ್ ಊಟಿ, ರಿಯಲ್ ನೀಲಗಿರೀಸ್. ಈಗ ಈ ಸಖತ್ತಾಗಿರೋ ವಾಟರ್ಫಾಲ್ಸ್ದು ಫೋಟೋಸ್ ತೆಗೆದುಬಿಟ್ಟು ಇವಾಗ ನಮ್ಮ ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೀವಿ, ವಲ್ಲಿ ವ್ಯಾಲಿ ವ್ಯೂ ಅಂತ. ಆ್ಯಕ್ಚುಲಿ ಇವತ್ತು ಟಯರ್ಡ್ ಆಯ್ತು ಗುರು. ಲೈಕ್ ಎಕ್ಸ್ಟ್ರಾ 60-70 ಕಿಲೋಮೀಟರ್ಸ್. ಇಟ್ ವಾಸ್ ಆ್ಯಕ್ಚುಲಿ ಟೈರಿಂಗ್ ಬಿಕಾಸ್ ಲಾಡ್ ಆಫ್ ಏರ್ ಪಿನ್ ಬೆಂಡ್ಸ್. ನನಗನ್ಸುತ್ತೆ ಮೋರ್ ದೆನ್ 200 ಏರ್ ಪಿನ್ ಬೆಂಡ್ಸ್ ಮಾಡಿದ್ದೀವಿ ಇವತ್ತು. ಇಟ್ ವಾಸ್ ಆ್ಯಕ್ಚುಲಿ ಟೈರಿಂಗ್. ಏನು ಸಖತ್ತಾಗಿದೆ ಗುರು ಸನ್ಸೆಟ್ಟು. ಇಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಅಂತ. ಸೂಪರ್ಬ್ ಆಗಿದೆ ಸನ್ಸೆಟ್ಟು. ದೋ ನಮಗೆ ಈ ಕಡೆಯಿಂದ ಬಂದಿರೋದು ತುಂಬ ದೂರ ಆದ್ರೂ ಫ್ಯಾಂಟಾಸ್ಟಿಕ್ ವ್ಯೂಸ್ ಸಿಕ್ತಪ್ಪ. ಅಮೇಝಿಂಗ್ ಅಂದರೆ ಅಮೇಝಿಂಗ್ ವ್ಯೂಸ್ ಇತ್ತು. ಐ ವುಡ್ ಸಜೆಸ್ಟ್ ಎನಿಬಡಿ ಡೂಯಿಂಗ್ ದಿಸ್ ರೂಟ್ ಟು ಮುಲ್ಲಿ ಈ ರೂಟ್ ಮಾಡೋಕ್ಕೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್ ರೂಟ್. ಈ ಕಾಂಬಿನೇಷನ್ ಆಫ್ ಆರೆಂಜ್ ಸ್ಕೈ ಆ್ಯಂಡ್ ಗ್ರೀನರಿ ಎವ್ರಿವೇರ್, ಇಟ್ಸ್ ಜಸ್ಟ್ ಸೋ ಬ್ಯೂಟಿಫುಲ್ ಅಲ್ಲ. ಆರಾಮ ನಿಧಾನಕ್ಕೆ ಓಡಿಸ್ಕೊಂಡು ಹೋಗೋಣ ಅನಿಸುತ್ತೆ. ಎಷ್ಟು ಮಾಡಿದ್ರೂ ಬೇಜಾರಾಗ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಣ್ಣುಗಳಿಗೆ ಬೇಜಾರಾಗ್ತಾ ಇಲ್ಲ, ಬಾಡಿ ಮಾತ್ರ ಟಯರ್ಡ್ ಆಗಿದೆ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸೀನಿಕ್ ರೂಟ್ ಇದು ಮಾಡೋದು. ಆ್ಯಂಡ್ ವಾಟ್ ಮೇಕ್ಸ್ ಇಟ್ ಮೋರ್ ಸೋ ಬ್ಯೂಟಿಫುಲ್ ಈಸ್ ರೋಡ್ಗಳು. ನಿಜವಾಗ್ಲೂ ಡೆಫಿನೆಟ್ಲಿ ಇಟ್ಸ್ ಕಾಲ್ಸ್ ಫಾರ್ ಎನ್ ಅಪ್ರಿಸಿಯೇಷನ್. ದ ವೇ ರೋಡ್ಸನ್ನು ಹೇಗೆ ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದೇ ಒಂದು ಪಾಟ್ ಹೋಲು ಕಾಣಿಸಿಲ್ಲ. ಕುಡೋಸ್, ಸೀರಿಯಸ್ಲಿ ವೆಲ್ ಡನ್. ಸೊ ಫೈನಲಿ ಅನದರ್ 2 ಕಿಲೋಮೀಟರ್ಸ್ ಆ್ಯಂಡ್ ನಾವು ರೀಚ್ ಆಗ್ತೀವಿ ನಮ್ಮ ಹೋಮ್ ಸ್ಟೇನ, ವಲ್ಲಿ ವ್ಯಾಲಿ ವ್ಯೂ ಅಂತ. ಇದು ಮಂಜೂರಲ್ಲಿದೆ. ಸೊ ಇಲ್ಲಿಂದ ನಾವು ಕೆಳಗಡೆ ಇಳ್ಕೊಂಡು ಹೋದರೆ ನಮಗೆ ಆ ಮುಲ್ಲಿ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಆಮೇಲೆ ಅವಾಗ ತೋರಿಸಿದ್ದು ಚೆಕ್ ಪೋಸ್ಟ್ ಕಾಣಿಸುತ್ತೆ. ಅಲ್ಲಿಂದ ಬಂದಿದೆ 35 ಕಿಲೋಮೀಟರ್ಸ್. ಇವಾಗ ನಾವು 100 ಕಿಲೋಮೀಟರ್ಸ್ ಸುತ್ತಾಕೊಂಡು ಬಂದಿದ್ದೀವಿ ವಯಾ ಕುನ್ನೂರ್. ಬಟ್ ಅಗೇನ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ನೋ ಕಂಪ್ಲೇಂಟ್ಸ್. ಇಲ್ಲಿಂದನೂ ವ್ಯೂ ಹೆಂಗಿದೆ ಅಂದರೆ ಓ ಮೈ ಗಾಡ್, ಸೂಪರ್ಬಾಗಿದೆ. ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಒಂದೊಳ್ಳೆ ಕಾಫಿ ಕುಡಿದು ಜಸ್ಟ್ ರಿಲ್ಯಾಕ್ಸ್ ಯುವರ್ ಬಾಡಿ. ಆಮೇಲೆ ನೋಡೋಣ ವಾಟ್ ಟು ಡೂ ಅಂದ್ಬಿಟ್ಟು ಅಂತ. ಇನ್ನು ಬೇರೆ ಜಾಗಗಳೆಲ್ಲ ನಾಳೆ. ಫೈನಲಿ ಬಂದ್ವಿ. ಏನಕ್ಕ